ಬಸವಾದಿ ಶರಣರಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇಂದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಗ್ರಾಮದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ 853ನೇ ಜಯಂತಿ ಮಹೋತ್ಸವದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಸಲ್ಲಿಸಿ ಪರಮ ಪೂಜ್ಯ ಡಾಕ್ಟರ್ ಮಾತೆ ಬಸವರಾಜ ಅಮ್ಮನವರ ಪಾದಗಳನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಶ್ರೀ ಅಭಿನವ ಬಸವಲಿಂಗ ಮಹಾಸ್ವಾಮೀಜಿಯವರ ಪಾದಗಳನ್ನ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸಿ ವೇದಿಕೆ ಎಲ್ಲ ಪರಮ ಪೂಜ್ಯರಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಗೆಳೆಯರು ಕಾರ್ಯಕ್ರಮದಿಂದ ನಿರ್ಗಮಿಸಿದಂತ ಶಿವಮೊಗ್ಗದ ಸಂಸದರು ಸಹೋದರ ಶ್ರೀ BY ರಾಘವೇಂದ್ರ ಅವರೇ, ಶಾಸಕರಾಗಿರುವಂತಹ ಶ್ರೀ ಶಂಕರಪ್ಪನವರೇ, ಮಾಜಿ ಸಚಿವರು ಆತ್ಮೀಯರಾದಂತಹ ಶ್ರೀ ಎಚ್ ಆಂಜನೇಯ ಅವರೇ, ಆತ್ಮೀಯರಾದಂತಹ ಶ್ರೀ ಮಾಜಿ ಶಾಸಕರಾದಂತಹ ಶ್ರೀ ನಾಗರಾಜ್ ಅವರೇ, ಶ್ರೀ ಚಂದ್ರಶೇಖರ್ ಅವರೇ, ಶ್ರೀ ಶಶಿಧರ್ ಅವರೇ, ನಮ್ಮ ಮೊಳಂಬ ಸಮುದಾಯದ ಓರ್ವ ಉನ್ನತ ಅಧಿಕಾರಿ IPS ವಿಜಯಪುರ SP ಕೂಡ ಆಗಿತ್ತು. ನನಗೆ ಆತ್ಮೀಯರಾದಂತಹ ಶ್ರೀ ಸಿದ್ದರಾಮಯ್ಯ ಅವರೇ, ಹಿರಿಯರಾದಂತಹ ಶ್ರೀ SR ಪಾಟೀಲ್ ಅವರೇ, ಶ್ರೀ ಶಿವಾನಂದ ಕಾಪ್ಸಿ ಅವರೇ, ಡಾಕ್ಟರ್ ರಾಜೇಂದ್ರ ಪೋದಾರ್ ಅವರೇ, ಶ್ರೀಮತಿ ಸುಮತಿ ಜಯಮ್ಮ ಅವರೇ, ಎಲ್ಲ ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯರೇ, ಗಣ್ಯರೇ, ಸೇರಿದಂತ ಎಲ್ಲ ನಮ್ಮ ಆತ್ಮೀಯ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರರೇ, ಇವತ್ತು ಹೊಳಲ್ಕೆರೆಯಲ್ಲಿ ಸಿದ್ದರಾಮೇಶ್ವರರ 853ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ, ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ತಾವೆಲ್ಲರೂ ಸಹಸ್ರಾರು ಜನ ಇಲ್ಲಿ ಆಗಮಿಸಿ ಪೂಜೆಯನ್ನ ಕರೆಸಿ ನಮ್ಮೆಲ್ಲರನ್ನು ಕರೆಸಿ ಇವತ್ತು ಆಚರಣೆಯನ್ನು ಮಾಡ್ತಾರೆ. ನಮ್ಮೆಲ್ಲರೂ ಕೂಡ ಸಿದ್ದರಾಮೇಶ್ವರರ ಜಯಂತಿಯ ಶುಭಾಶಯಗಳನ್ನು ಕೋರಿ ಇವತ್ತು ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಸಿದ್ದರಾಮೇಶ್ವರರ ಅನೇಕ ಪರಂಪರೆಯ ಮಠಗಳನ್ನ ರೂಪಿಸಿಕೊಂಡಿದ್ದೀವಿ. ನಾನು ವಿಜಯಪುರ ಜಿಲ್ಲೆ ಬಸವಣ್ಣವರಿಗೆ ಜನ್ಮ ಕೊಟ್ಟಂತ ಜಿಲ್ಲೆ ವಿಜಯಪುರ ಜಿಲ್ಲೆ. ಇವತ್ತು ಬಹುಶಃ ಸಿದ್ದರಾಮೇಶ್ವರರಿಗೆ ನಮಗೆ ಒಂದು ಬಹಳ ಆತ್ಮೀಯವಾದಂತ ಒಂದು ಸಂಬಂಧ. ಯಾಕಂದ್ರೆ ಪಕ್ಕದ ಸೊನ್ನರಿಗೆ ಮತ್ತೆ ಏನಿದೆ ಸೊಲ್ಲಾಪುರದ ಸೊನ್ನರಿಗೆ ಒಂದು ಹೊಸ ಸಿದ್ದರಾಮೇಶ್ವರರ ಒಂದು ಕರ್ಮಭೂಮಿ ಜನ್ಮಭೂಮಿ. ಇವತ್ತು ನಾವು ಎಲ್ಲರೂ ಕೂಡ ಸಿದ್ದರಾಮೇಶ್ವರರ ಒಂದು ಭವ್ಯವಾದ ದೇವಸ್ಥಾನವನ್ನು ನೋಡ್ಬೇಕಂದ್ರೆ ನಾವೆಲ್ಲರೂ ನಮ್ಮ ಮಹಾರಾಷ್ಟ್ರದ ನಮ್ಮ ವಿಜಯಪುರದ ಗಡಿ ಭಾಗದಲ್ಲಿರುವಂತಹ ಸೊಲ್ಲಾಪುರ ನೋಡ್ತೀವಿ. ಸೊಲ್ಲಾಪುರದ ಭವ್ಯವಾದಂತಹ ಸಿದ್ದರಾಮೇಶ್ವರ ದೇವಸ್ಥಾನ ಇದೆ, ಪ್ರಥಮ ದೇವಸ್ಥಾನ ಅದು. ತದನಂತರ ವಿಜಯಪುರ ಮತ್ತು ಸೊಲ್ಲಾಪುರಕ್ಕೆ ಒಂದು ಅನುಗುಣವಾದಂತಹ ಸಂಬಂಧ ಇರುವಂತಕ್ಕಂಥ, ವಿಶೇಷವಾಗಿ ನಮ್ಮ ಲಿಂಗಾಯತ ಸಮುದಾಯಗಳು ಎರಡೂ ಕಡೆ ಇರುವುದರಿಂದ ಸಂಬಂಧಗಳು ಇರುವುದರಿಂದ ಎರಡನೇ ದೊಡ್ಡ ದೇವಸ್ಥಾನ ಸಿದ್ದರಾಮೇಶ್ವರ ದೇವಸ್ಥಾನ ಇದು ವಿಜಯಪುರದಲ್ಲಿ. ನಾವೆಲ್ಲರೂ ಕೂಡ ಬಹಳಷ್ಟು ಸಿದ್ದರಾಮೇಶ್ವರನ ನಮ್ಮ ಪಾಲಿನ ದೇವರು ಆರಾಧಿಸ್ತೀವಿ.
ಇವತ್ತು ಸಂಕ್ರಾಂತಿ ಬಹುಶಃ ಅವಾಗ ನಾನು ನೀರಾವರಿ ಸಚಿವನಾಗಿದ್ದೆ. ಅದು ಎಲ್ಲರೂ ನಾಗರಾಜ್ ಅವರು ಎಲ್ಲ ಹಿರಿಯರು ಬಹುಶಃ ಬಂದ್ಮೇಲೆ ರೈತರ ಪರವಾಗಿ ರೈತರಿಗಾಗಿ ಅವರು ಶ್ರಮಿಸಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಬಹಳಷ್ಟು ಜನರಿಗೆ ಸಿದ್ದರಾಮೇಶ್ವರರು ಅವರು ಒಬ್ಬ ಶರಣರು, ಸಿದ್ದರಾಮೇಶ್ವರ ವಚನಗಳನ್ನ ಕೂಡ ಬರ್ದಿದ್ದಾರೆ ಅಂತ ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಬಹುಶಃ ಬಂದಂತ ಅವಾಗ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹೇಳಿದ್ರು, ಸ್ವಲ್ಪ ನೀವು ಹೋಗಿ ಸಿದ್ದರಾಮೇಶ್ವರರು ಮಾಡಿದ್ರೆ ಕಾಪಿಯನ್ನು ಕೊಟ್ರಿ, ಇದು ವಚನ ಪೀಠ ಮಹಾ ಡಾಕ್ಟರ್ ಸೌಗೂರು ಸಂಶೋಧನಾ ಕೇಂದ್ರ ಏನಿದೆ, ಇವತ್ತು ಸಮಗ್ರ ವಚನಗಳೇನಿದ್ದಾವೆ ಬಸವಾದೇಶರ ಸುಮಾರು ಗೋಗೋಲ್ ಕಟ್ಟು ಸಂಶೋಧನಾ ಕೇಂದ್ರ ಏನು ಗೋಗೋಲ್ ಕಟ್ಟುವನ್ನು ಬಹಳ ಜನಕ್ಕೆ ಗೊತ್ತಿಲ್ಲ. ಇವತ್ತು ಗೋಗೋಲ್ ಕಟ್ಟುವರು ಬಿಟ್ಟರೆ ಬಹುಶಃ ಬಸವಣ್ಣವರು ಬಸವಾದೇಶರು ವಚನಕಾರಗಳಿಗೆ ಬರ್ತಿರ್ಲಿಲ್ಲ. ತಮ್ಮ ಮನೆ ಮಠವನ್ನು ಮಾರಾಟ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಜಗಲಿ ಮೇಲೆ ಬಿಟ್ಟಂತ ವಚನಗಳು, ಮಠಮಾಡಿಗಳನ್ನು ಬಿಟ್ಟಂತ ವಚನಗಳು, ದೇವಸ್ಥಾನದಲ್ಲಿ ಬಿಟ್ಟಿರುವಂತ ವಚನಗಳು. ನಮ್ಮಲ್ಲಿ ಅಡತಿ ಅಂಗಡಿ ಗೊತ್ತಿಲ್ಲ, ಅಡತಿ ಅಂಗಡಿ ಕಿರಾಣಿ ಅಂಗಡಿಯಲ್ಲಿ ಬಿದ್ದಂತ ವಚನಗಳ ಕಟ್ಟೆಗಳನ್ನ ತೆಗೆದುಕೊಂಡು ಶೇಖರಣೆ ಮಾಡಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ತಮ್ಮ ಮನೆಗಳನ್ನು ಮಾರಾಟ ಮಾಡಿ ಇವತ್ತು ಅದನ್ನ ಸಂಗ್ರಹ ಮಾಡಿದ್ರಿಂದ ಇವತ್ತು ವಚನಗಳು ಬಸವ ಸಾಹಿತ್ಯ ಬಸವಣ್ಣವರು ಬಸವಾದೇಶರು ಬೆಳಗಿರ್ತಕ್ಕಂಥವರು ಡಾಕ್ಟರ್ ಸೌಗೂರು ಕಟ್ಟಿಯವರು. ಅವರು ವಚನಗಳ ಗ್ರಂಥಗಳಲ್ಲಿ ಸುಮಾರು 10,000ಕ್ಕಿಂತ ಜಾಸ್ತಿ ವಚನಗಳಿದ್ದಾವೆ. ಆ ವಚನಗಳಲ್ಲಿ ಒಂದು ದಿವಸ ಸಿದ್ದರಾಮೇಶ್ವರ ವಚನಗಳನ್ನ ಇವತ್ತು ನಮ್ಮ ಗೋಗೋಲ್ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದಂತ ಡಾಕ್ಟರ್ ಎಸ್ ಕೆ ಕೊಪ್ಪ ಅವರು ಅವನ್ನ ತೆಗೆದುಕೊಂಡು ಅದರಲ್ಲಿ ಬೇರ್ಪಡಿಸಿ ಇವತ್ತು ಸಿದ್ದರಾಮೇಶ್ವರರ ವಚನಗಳನ್ನ ಸಂತಾಯೋಗಿ ಸಿದ್ದರಾಮ ಅಂತೇಳಿ ಈ ಪುಸ್ತಕದಲ್ಲಿ ಒಂದು ದಿವಸ ಅತ್ಯಂತ ಸುಂದರವಾಗಿ ಮತ್ತು ವಿಶೇಷವಾಗಿ ಸಿದ್ದರಾಮೇಶ್ವರರ ಏನು ಅನ್ಯಾಯಗಳಿವೆ, ಭಕ್ತರಿದೆ, ಅಭಿಮಾನ ಇಟ್ಟಿದ್ದೀರಿ, ಅವ್ರಿಗೆ ತಲುಪಬೇಕು ಅಂತ ವಿಷಯದಿಂದ ಇವತ್ತು ಈ ಪುಸ್ತಕನ ನಿತ್ಯ ಮಾತ್ರ ಬೆಂಗಳೂರಿನಲ್ಲಿ ನಡೆದಂತ ಸಿದ್ದರಾಮೇಶ್ವರ 852 ನನಗೆ ಕೇಳಿಕೊಂಡಿಲ್ಲ. ಪ್ರಕಾರವಾಗಿ ಇದನ್ನ ಈಗಾಗಲೇ 10,000 ಪುಸ್ತಕಗಳನ್ನ ಇವತ್ತು ದಿವಸ ಬಿಡುಗಡೆ ಮಾಡಿದ್ದಾರೆ. ಮುಂದೆ ಇನ್ನೂ ಜಾಸ್ತಿ ಬೇಕಾದ್ರೂ ಕೂಡ, ಯಾಕಂದ್ರೆ ನಮ್ಮ ಗೋಗೋಲ್ ಕಟ್ಟಿ ಸಂಶೋಧನಾ ಕೇಂದ್ರ ಇರುವುದೇ ವಚನಗಳ ಸಲುವಾಗಿ, ಬಸವ ಸಾಹಿತ್ಯ ಸಲುವಾಗಿ. ಹೀಗಾಗಿ ಆ ಒಬ್ಬ ಪುಸ್ತಕಗಳು ಕೂಡ ಮುಂದೆನೂ ಕೂಡ ನಾವು ಕೊಡ್ತೀವಿ ಅನ್ನೋ ಮಾತನ್ನು ಸಂದರ್ಭ ಹೇಳಿ ಇವತ್ತು ಮಹಾರಾಷ್ಟ್ರದಲ್ಲಿ ಸಿದ್ದರಾಮೇಶ್ವರರ ಬಗ್ಗೆ ಬಹಳ ದೊಡ್ಡ ಪ್ರಭಾವ ಇದೆ. ನಾನು ನೀರಾವರಿ ಮಂತ್ರಿ ಇದ್ದಾಗ ತುಮಕೂರಿನ ಭಾಗದಲ್ಲಿ ಅಲ್ಲಿ ಈ ಕಡೆ ಎಲ್ಲ ಬಂದಾಗ ನನಗೆ ಅವಾಗ ಅರ್ಥ ಆಯಿತು ಸಿದ್ದರಾಮೇಶ್ವರರು ಇನ್ನೂ ಕೂಡ ಒಂದು ಜನ ತಾವು ಪಾಲನೆ ಮಾಡ್ತಿದ್ದಾರೆ. ನಾಯಕರು ವಿಶೇಷವಾಗಿ ನೊಳಂಬ ಸಮುದಾಯ ಇವತ್ತು ಸಿದ್ದರಾಮೇಶ್ವರರು ಇವತ್ತು ನಮ್ಮ ಆರಾಧ್ಯ ದೇವರು ಅಂತೇಳಿ ನೊಳಂಬ ಸಮುದಾಯ ಬಹಳಷ್ಟು ಅತ್ಯಂತ ನಂಬಿಕೆಯಿಂದ ಶ್ರದ್ಧೆಯಿಂದ ತಾವು ಪಾಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವಾಗ ನಮಗೂ ಕೂಡ ತಿಳಿತು ನಮ್ಮ ಸಿದ್ದರಾಮೇಶ್ವರ ಇವತ್ತು ಇಲ್ಲಿನೂ ಕೂಡ ಇದ್ದಾರೆ. ಸಿದ್ದರಾಮೇಶ್ವರ ಇವತ್ತು ದಿವಸ ಬಸವಾದಿ ಶರಣರು, ಬಸವ ಸಾಹಿತ್ಯ ಇವತ್ತ ಜಾಗತಿಕ ಸಂಸ್ಕೃತಿ ಆಗ್ಬೇಕು, ಇವತ್ತು ದಿವಸ ಜಾಗತಿಕ ಧರ್ಮ ಆಗ್ಬೇಕು. ನಾವು ಯಾವಾಗಲೂ ಕೂಡ ಆ ವಿಷಯದಲ್ಲಿ ನಂಬಿಕೆ ಇಟ್ಕೊಂಡು ಬಂದಂತವ್ರು ಇವತ್ತು ವಚನಗಳ ಆ ಚಳುವಳಿಯನ್ನ ಮುಂದುವರಿಸಿಕೊಂಡು ಬಸವ ಸಾಹಿತ್ಯವನ್ನ ಬಸವ ವಚನವನ್ನ ಮುಂದಿನ ನಿರ್ಮಾಣಗಳಲ್ಲಿ ನನ್ನ ಒಂದು ಆಶೆ ಇದೆ. ಜಾಗತಿಕ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿ ಇಂಗ್ಲಿಷ್ ಮತ್ತು ಇನ್ನಿತರ 6 ಅದರಲ್ಲಿ ತಲುಪಬೇಕು ಅಂತ ತಿಳ್ಕೊಂಡು ಆ ಒಂದು ಯೋಜನೆಯನ್ನು ಕೂಡ ಹಾಕಿದರೆ ಅದಕ್ಕೆ ಬೇರೆ ಸಂಸ್ಥೆ ಆ ಒಂದು ಅದರಲ್ಲಿ 2 ಕೋಟಿ ರೂಪಾಯಿ ನಾವು ಮಾಡಿದ್ವಿ. ಇದನ್ನ 5 ಕೋಟಿ ರೂಪಾಯಿ ಮಾಡಿ ಎಲ್ಲ ಯೂನಿವರ್ಸಿಟಿ ಜಾಗತಿಕ ಎಲ್ಲ ಚಿಂತಕರಿಗೆ ಹೋಗ್ಬೇಕು, ಜಾಗತಿಕ ಎಲ್ಲ ಯೂನಿವರ್ಸಿಟಿಗೆ ಹೋಗ್ಬೇಕು, ಜಾಗತಿಕ ಎಲ್ಲ ನಾಯಕರಿಗೂ ಹೋಗ್ಬೇಕು. ತನ್ನ ಮೂಲಕ ಬಸವಣ್ಣವರು ಬಸವಾದೇಶರು ನಮ್ಮ ಲಿಂಗಾಯತ ಧರ್ಮ ಸಿದ್ದರಾಮೇಶ್ವರ ಎಲ್ಲ ಕಡೆ ತಲುಪಬೇಕು ಅನ್ನೋ ಆಶೆ ಇದ್ದ ಸಹ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೇರಿ ಇವತ್ತು ಸಿದ್ದರಾಮೇಶ್ವರ ಬಗ್ಗೆ ಕವಿ ರಾಘವಂಶನ ಒಂದು ಇತಿಹಾಸ ಪ್ರಾರಂಭ ಆಗ್ತದೆ. ಬಹಳಷ್ಟು ಸಮುದಾಯದಲ್ಲಿ ಕೆಲವು ಸಮುದಾಯ, ಮೂರು ಸಮುದಾಯಗಳು, ಲಿಂಗಾಯತ ಸಮುದಾಯಗಳಿರ್ಬೋದು, ಇತಿಹಾಸ
ಇವತ್ತು ಬಹುಶಃ ಆ ಸಂದರ್ಭದಲ್ಲಿ ಇವತ್ತು 12ನೇ ಶತಮಾನದಲ್ಲಿ ಅವರು ಸಿದ್ದರಾಮೇಶ್ವರರು ಈ ರೈತರ ಪರವಾಗಿ, ಕೃಷಿಕರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ನಮ್ಮ ಜೀವನ ಹೊರಪಾಗಿಕೊಂಡು ಕಾರ್ಯವನ್ನು ಮಾಡಿದಂಥದ್ದನ್ನು ನಾವೆಲ್ಲರೂ ಸ್ಮರಣೆ ಮಾಡಬೇಕು ಅನ್ನೋ ಸಂದರ್ಭ ಹೇಳಿ, ಇವತ್ತು ಇನ್ನೂ ಬಹಳಷ್ಟು ವಿಚಾರಗಳಿವೆ. ವೇದಿಕೆ ಮೇಲೆ ಬಹಳಷ್ಟು ಜನರು ಸಹ ಇದ್ದಾರೆ. ಹೀಗಾಗಿ ನಾನು ಜಾಸ್ತಿ ಮಾತನಾಡಿದ್ರೆ ಇವತ್ತು ಸಿದ್ದರಾಮೇಶ್ವರ ಸುಮಾರು 250 ಹೆಚ್ಚು ವಚನಗಳ ಒಂದು ಕಾನೂನುಗಳನ್ನು ಕೂಡ ಹಲ್ಕಟ್ಟಿ ಮಾತಾಡುವ ಹೇಳಿ ಇವತ್ತು ಬಹಳ ಸಂತೋಷದಿಂದ, ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ನಮಗೆ ವಿಜಯಪುರ ಎಸ್ ಪಿ ಆಗಿದ್ರು. ಅವರು ಬಂದು ನೀವು ಯಾವುದೇ ಪ್ರಸಿದ್ಧಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ರು. ನಾನು ಬಹಳ ಸಂತೋಷದಿಂದ ಬಂದು ಇಂಥ ಈ ಕಾರ್ಯಕ್ರಮ ಬಹುಶಃ ನಾನು ತಪ್ಪಿಸಿಕೊಂಡಿದ್ದು ಬಹಳ ತಪ್ಪಾಗ್ತಿತ್ತು ಅಂತ ಹೇಳಿಕೊಂಡು ಬೇರೆ ನಮಗೆ ಸ್ವಲ್ಪ ತಾಯಿಯವರು ಹುಷಾರಿಲ್ಲ, ನಿನ್ನೆ ನನ್ನ ತಂದೆಗೆ ಆಗೋದಿಲ್ಲ ಅಂತ ಮುಂದೆ ಸಿದ್ದರಾಮಯ್ಯ ಆಶೀರ್ವಾದದಿಂದ ಅವ್ರು ಚೇತರಿಕೆ ಕೊಡ್ತಾರೆ. ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮುಂದೆ ಇವತ್ತು ಸಾಯಂಕಾಲ ನಾವೆಲ್ಲರೂ ಕೂಡ ಸಂಕ್ರಾಂತಿ ದಿವಸ ಸಿದ್ದರಾಮೇಶ್ವರ ಜಾತ್ರೆ ಜೊತೆಗೆ ಈ ಕುಸಲ ಸಕ್ರಿಯ